ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವತ್ತು ನಾನು ಆಲ್ಮೋಸ್ಟ್ ಅಡಿಗೆ ಮನೆಯಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ಒಂದು ಅಡಿಗೆ ಮನೆನೇ ಹೆಂಗಸರಿಗೆ ಒಂದು ಅಡಿಗೆ ಮನೆನೇ ಪ್ರಪಂಚ ಆಗಿರುತ್ತೆ. ಆಲ್ಮೋಸ್ಟ್ ಆಲ್ ಜಾಸ್ತಿ ಟೈಮ್ ಅನ್ನ ಅಡಿಗೆ ಮನೆಯಲ್ಲೇ ನಾವು ಸ್ಪೆಂಡ್ ಮಾಡ್ತೀವಿ. ಅದಕ್ಕೋಸ್ಕರ ಅಡಿಗೆ ಮನೆಯಿಂದಲೇ ನಾನು ಜಾಸ್ತಿ ವ್ಲಾಗ್ನ ಇದ್ ಮಾಡ್ತೀನಿ. ಯಾಕಂದ್ರೆ ಹೊರಗಡೆ ಪ್ರಾಗೆ ಏನೋ ಟಿವಿ ನೋಡ್ತಿರ್ತಾಳೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಹಾಗಾಗಿ ನಾನು ಅಡಿಗೆ ಮನೆಯಲ್ಲೇ ಜಾಸ್ತಿ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡೋದು. ಓಕೆ, ಈಗ ಬ್ಲ್ಯಾಕ್ ಟೀ ಮಾಡಿದ್ದೀನಿ. ಬ್ಲ್ಯಾಕ್ ಟೀ ಕುಡ್ದು ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಬ್ಲ್ಯಾಕ್ ಟೀ ಮಾಡಿದ್ದೀನಿ. ಹಾಲ್ ಖಾಲಿ ಆಗಿತ್ತು, ಹಾಗಾಗಿ ಬ್ಲ್ಯಾಕ್ ಟೀ ಮಾಡಿದ್ದೀನಿ. ಇನ್ನು ಸಂಜೆ ಬರುವಾಗ ಹಸ್ಬೆಂಡ್ ತರ್ಬೇಕಷ್ಟೇ. ಜೊತೆ ಕೋಡ್ಬಳೆ ಕೂಡ ಇದೆ ತಿನ್ನಲಿಕ್ಕೆ. ಪ್ರಾಗ್ಯಂಗ್ ಒಂದ್ ದೃಷ್ಟಿ ತೆಗಿಯೋಣ ಅಂತ ವಾರಕ್ಕೊಂದ್ 3 ಸಲ ನಾನು ಅವಳಿಗೆ ದೃಷ್ಟಿ ತೆಗಿತೀನಿ. ಯಾಕಂದ್ರೆ ಹೊರಗಡೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಿ, ಮತ್ತೆ ವಿಡಿಯೋಸ್ ಅಲ್ಲೂ ನಾನು ತೋರಿಸ್ತಾ ಇರ್ತೀನಲ್ಲ, ಹಾಗಾಗಿ ದೃಷ್ಟಿ ತೆಗಿಯೋಣ ಅಂತ. ಅದಕ್ಕೆ ಇವಾಗ ಬೆಳ್ಳುಳ್ಳಿ ಸಿಪ್ಪೆ ಮತ್ತೆ ಈರುಳ್ಳಿ ಸಿಪ್ಪೆ ಮತ್ತೆ ಸಾಸಿವೆ, ಕಲ್ಲುಪ್ಪು, ಈ ತರ ಮೆಣಸಿನ್ಕಾಯ್ದು ಚೊಟ್ಟು. ಪೊರಕೆ ಕಡ್ಡಿ ಇದ್ರೆ ನಾನು ತಗೊಳ್ತೀನಿ. ಇಲ್ಲಿ ಯಾವುದು ಇಲ್ಲ ನಂಗೆ, ಹಾಗಾಗಿ ಇಷ್ಟೇನೆ ತಗೊಳಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇಷ್ಟು ಈಗ ಇಲ್ಲಿ ನೋಡಿ, ಈ ತರದೊಂದು ಪಾತ್ರೆ ಇದೆ ನನ್ನ ಹತ್ರ. ಇದ್ರ ಅಡಿಗಡೆ ನಾನು ಇದು ಪೇಪರ್ ಹಾಕಿರ್ತೀನಿ. ಆಮೇಲೆ ಕಾಯಿ ಸೊಂಬು ಇದೆಯಲ್ಲ, ಇದನ್ನ ಮೇಲೆ ಹಾಕ್ತೀನಿ. ಆಮೇಲೆ ದೃಷ್ಟಿ ತೆಗ್ದ್ಬಿಟ್ಟು ಇದಕ್ಕೆ ಹಾಕಿ ಬೆಂಕಿ ಕೊಡ್ತೀನಿ, ಅವಾಗ ಸರಿಯಾಗುತ್ತೆ. ಹಾಗಿದ್ರೆ ನಾನು ಒಲೆಗೆ ಹಾಕ್ಬಿಡ್ತಿದ್ದೆ, ಹಾಗಾಗಿ ಈಗ ದೃಷ್ಟಿ ತೆಗಿತೀನಿ. ನೀನೀಗ ಆಟಿಕೆದಲ್ಲಿ ಮೊಬೈಲ್ ಹಾಕ್ತಾ ಇದೆಯಾ ಅಥವಾ ಮೇಲ್ ಆಟಿಕೆದಲ್ಲಿ ಮದುವೆ ಆಗ್ತಾ ಇದೆಯಾ? ಗುಡ್ ನೈಟ್, ಇವತ್ತು ನಾವು ಮಲಗ್ತಿದ್ದೀನಿ. ಇವಳು ಸುಮ್ಮನೆ ನಾನು ಮಾಡಿದ್ದಾನೆ ವಿಡಿಯೋ ಮಾಡ್ತಾ ಇರೋದು ಯಾವಾಗಲಿದ್ದು. ಅದಕ್ಕೆ ಬಟ್ ನಾನು ತುಂಬ ಇಷ್ಟ. ಇವಾಗ ಮಲಗೋದು, ನಾಳೆ ಶಾಲೆಗೆ ಹೋಗ್ಬಿಟ್ಟು ನನಗೆ ಶಿಕ್ಷೆ ಬರ್ತದೆ. ಎಲ್ಲವೂ ಮಾಡಬೇಕು, ಎಲ್ಲವೂ ಬೇಗ ಬೇಗ ಮಾಡಬೇಕು. ಬೇಗ ಬೇಗ ಮಾಡಿದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಅವೆಲ್ಲ ಬೇಗ ಬೇಗ ಮಾಡಬೇಕಂದ್ರೆ ನಮ್ಮದು ಮೇಲೆ ಫ್ಯಾನ್ ಹಾಳಾಗಿದೆಲ್ಲ, ಅದಕ್ಕೆ ಫ್ಯಾನ್ ಕೊಡೋದು. ಅದಕ್ಕೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು ಲೇಟರ್, ಗುಡ್ ನೈಟ್.
ಹಾಯ್, ಗುಡ್ ಮಾರ್ನಿಂಗ್. ಮಾರ್ನಿಂಗಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ದೋಸೆ ಮಾಡ್ಕೊಡ್ತಾ ಇದ್ದೀನಿ. ಒಂದು ಕಡೆ ಟೀಗೆ ಇಟ್ಟಿದ್ದೀನಿ. ನನ್ನ ಹಸ್ಬೆಂಡ್ ಕೂಡ ಹೋಗಿ ಆಯ್ತು. ಪ್ರಾಗ್ಯ ಕೂಡ ಹೋದ್ಲು. ಅರ್ಧ ತಿಂದಿರುವಾಗ ರಿಕ್ಷಾ ಬೇಗ ಬಂದಿದೆ ಇವತ್ತು. ಅರ್ಧ ದೋಸೆ ತಿಂದಿದ್ಲು, ಅವಾಗ ರಿಕ್ಷಾ ಬಂತು. ಅರ್ಧ ತಿನ್ಕೊಂಡು ಹೋದ್ಲು. ಅದೇ ನಂಗೆ ಅವಳು ಅರ್ಧ ತಿಂದ್ರೆ ಮನ್ಸಿಗೆ ಒಂದು ಸಮಾಧಾನ ಇಲ್ಲ. ಫುಲ್ಲಾಗಿ ಒಂದು ಸ್ವಲ್ಪ ತಿಂದ್ಬಿಟ್ರೆ ನೆಮ್ಮದಿ ಇರ್ತದೆ. ಅದೇ ಅರ್ಧ ತಿಂದು ಹೋಗಿದ್ದಾಳೆ ಇವತ್ತು. ಅದೇ ಮನ್ಸಿಲ್ಲಿ ಈಗ ಉಳ್ಕೊಂಡ್ಬಿಟ್ಟಿದೆ, ಮಗು ತಿಂದಿಲ್ಲಲ್ಲ ಅಂತ. ಬೆಳಿಗ್ಗೆ ಎದ್ದೇಳಕ್ಕೆ ಲೇಟ್ ಮಾಡ್ತಾಳೆ. ಹಾಗಾಗಿ ಇವಾಗ ನಂಗೆ ತಿಂಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡುವ ಇವತ್ತಿನ ದಿವಸ ಹೇಗೆ ಹೋಗ್ತದೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ನಾನು ತಿಂಡಿ ಎಲ್ಲ ತಿನ್ಬಿಟ್ಟು ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಅಂಗಡಿಗೆ ಹೋಗಿ ಬಂದೆ. ಇವಾಗ ತಿಂಡಿ ಎಲ್ಲ ತಿನ್ಬಿಟ್ಟು ನಂಗೆ ಶಾಂಪು ಖಾಲಿ ಆಗಿತ್ತು. ಮೊನ್ನೆ ಮೆಹಂದಿ ಹಾಕೊಂಡಿದ್ದೆಲ್ಲ, 2 ದಿವಸ ನಾನು ಎಣ್ಣೆ ಹಾಕ್ಲಿಲ್ಲ ತಲೆ ಕೂದಲಿಗೆ. ಇವತ್ತಿಗೆ ಎಣ್ಣೆ ಹಾಕಿ ತಲೆ ಸ್ನಾನ ಮಾಡಬೇಕು. ಹಾಗಾಗಿ ಮತ್ತೆ ಫಿಶ್ ಫ್ರೈ ಮಸಾಲ ಬೇರೆ ಬೇಕಿರ್ಲಿಲ್ಲ. ಒಂದೊಂದ್ಸಲ ಅರ್ಜೆಂಟಿಗೆ ಬೇಕಾದಾಗ ನನ್ನ ಹತ್ರ ಇರೋದಿಲ್ಲ, ಆಮೇಲೆ ಅರ್ಜೆಂಟಿಗೆ ಹೋಗಿ ತರಕ್ಕಾಗಲ್ಲ. ಅದಕ್ಕೆ ತಂದಿಟ್ಕೊಳ್ಳಿದ್ರೆ ಬೆಸ್ಟ್ ಅಂತ 1-2 ತಗೊಂಡು ಬಂದು ಇಟ್ಕೊಂಡಿದ್ದೀನಿ, ಯಾವತ್ತಾದ್ರೂ ಬೇಕಾಗುತ್ತಂತ. ಮೇಲೆ ಹತ್ತಿ ಬರೋದ್ರಲ್ಲಿ ಸಾಕಾಗಿತ್ತು. ಎಂತ ಬಿಸಿಲು ಅಂದ್ರೆ ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ, ಅಷ್ಟು ಬಿಸಿಲುಂಟು. ನಾ ಈ ಟೈಮಲ್ಲಿ ಹೊರಗೆ ಹೋಗುದೇ ಇಲ್ಲ. ನಾನು ಅನಿವಾರ್ಯ, ನಂಗೆ ಶಾಂಪು ಬೇಕಿತ್ತು, ಹಂಗಾಗಿ ಹೋದೆ. ಸಂಜೆ ಕೂಡ ಇವತ್ತು ನಂಗೆ ಸ್ವಲ್ಪ ಮಾರ್ಕೆಟಿಗೆ ಹೋಗ್ಲಿಕ್ಕಿದೆ. ನೋಡುವ, ಮಾರ್ಕೆಟಿಗೆ ಹೋದ್ರೆ ನಮ್ದು ಮಾರ್ಕೆಟ್ ಹೇಗಿದೆ ಅದನ್ನು ನಾನು ಶೇರ್ ಮಾಡ್ತೀನಿ ನಿಮ್ಗೆ. ಇನ್ನು ಅಡಿಗೆ ಎಲ್ಲ ಮಾಡ್ಬೇಕು ನಾನು. ಇವಾಗ ಬಾಳೆಹಣ್ಣಿಂದು ಮಿಲ್ಕ್ ಶೇಕ್ ಮಾಡೋಣ ಅಂತ ಬಂದೆ. ಮಿಲ್ಕ್ ಶೇಕ್ ಅಂತಾನೂ ಹೇಳ್ಬೋದು, ಒಂಥರ ರಸಾಯನ ಅಂತಾನೂ ಹೇಳ್ಬೋದು. ಹಾಲು ಹಾಕಿನೇ ಮಾಡ್ತಾ ಇರೋದು, ತುಂಬ ಚೆನ್ನಾಗಾಗುತ್ತೆ. ಸೂಪರ್ ಆಗುತ್ತೆ. ಬಾದಾಮಿ ಎಲ್ಲ ಮಧ್ಯೆ ಸಿಗ್ತಾ ಇರ್ತದೆ. ನೀವು ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ಮಾರ್ಕೆಟಿಗೆ ಹೋಗಿ ಬರೋಣ ಅಂತ ಹೊರಟಿದ್ದೀನಿ. ನಾಳೆ ಪೂಜೆಗೆ ಹೂ ಬೇಕಿತ್ತು, ಮತ್ತೆ ನಂದು ರಂಗೋಲಿ ಪುಡಿ ಎಲ್ಲ ಖಾಲಿ ಆಗಿತ್ತು, ತಗೋಬರೋಣ ಅಂತ ಮಾರ್ಕೆಟಿಗೆ ಹೊರಟಿದ್ದೀನಿ. ಓಕೆ, ಬನ್ನಿ ನಿಮಗೆ ನಮ್ಮ ಮಾರ್ಕೆಟ್ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಹೋಗೋಣ. ಇವಾಗ ಲೇಟ್ ಆಯ್ತು. ಪ್ರಾಗ್ಯ ರೆಡಿಯಾಗಿ ಹೊರಗಡೆ ನಿಂತಿದ್ದಾಳೆ. 6:30 ಆಗ್ತಾ ಬಂತು. ಹೋಗಿ ಬೇಗ ಬರಬೇಕು. ಓಕೆ, ಹೋಗೋಣ ಬನ್ನಿ. ಓಕೆ, ಇವಾಗ ಮಾರ್ಕೆಟಿಗೆ ಬಂದಿದ್ದೀವಿ. ಇದು ನಮ್ಮ ಉರ್ವ ಸ್ಟೋರ್ ಮಾರ್ಕೆಟ್. ಇದು ಸ್ವಲ್ಪ ಹೂವು ಮತ್ತು ರಂಗೋಲಿ ಪುಡಿ
ಪ್ರಾಗ್ಯಂಗೆ ಹಣ್ಣು ಮತ್ತು ತರಕಾರಿ ಎಲ್ಲ ಬೇಕಿತ್ತು. ತಗೊಂಡ್ವಿ. ಮಾರ್ಕೆಟಿಂದ ಬಂದ್ವಿ. ಇವಾಗ ಜಾಸ್ತಿ ವಿಡಿಯೋ ಮಾಡಕ್ ಹೋಗಿಲ್ಲ ನಾನು. ನೋಡಿ ಎಷ್ಟು ಬೇವ್ರು ಬಂದಿದೆ, ಸುಸ್ತಾಗೋಯ್ತು. ಈಗಷ್ಟೇ ಜಸ್ಟ್ ಸ್ನಾನ ಮಾಡಿ ಹೋಗಿದ್ದೀನಿ. ಈಗ ಇನ್ನೊಂದ್ಸಲ ಸ್ನಾನ ಮಾಡಿದ್ರೆ ಆಗ್ಬೋದು ಅಂತ ಅನ್ನಿಸ್ತಾ ಉಂಟು ನನಗೆ, ಅಷ್ಟು ಶೆಕೆ ಆಗ್ತಾ ಉಂಟು. ಎಂತ ತಗೊಬಂದಿಲ್ಲ. ಪ್ರಾಗ್ಯಂಗೆ ಸ್ವಲ್ಪ ದ್ರಾಕ್ಷಿ ಎಲ್ಲ ತಗೊಂಡೆ. ಆಮೇಲೆ ಇದು ಪ್ರಾಗ್ಯಂಗೆ ದ್ರಾಕ್ಷಿ ಮತ್ತೆ ಎಂತ ವಡಪಾವ್ ತಗೊಬಂದಿದ್ದೀನಿ. ಹೇಗಿದೆ ನೋಡ್ಬೇಕು. ಆಮೇಲೆ ಎಂತ ನಾಳೆ ಸಾಂಬಾರ್ಗಂತ ಮೂಲಂಗಿ ತಗೊಂಡೆ. ಅದು ಸೊಪ್ಪೆಲ್ಲ ಇರುತ್ತಲ್ಲ ಅದನ್ನೇ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು, ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ಹಾಗಾಗಿ ಮೂಲಂಗಿ ತಗೊಂಡೆ. ಮೂಲಂಗಿ ಬೆಳ್ದಿರೋದಕ್ಕಿಂತ ಸ್ವಲ್ಪ ಫ್ರೆಶ್ ಆಗಿರ್ಬೇಕು, ಅವಾಗ ಚೆನ್ನಾಗಾಗುತ್ತೆ. ಮತ್ತೆ ವಡಪಾವ್ ತಗೊಂಡೆ. ತುಂಬಾ ಹಸಿವೆ ಆಗ್ತಾ ಇತ್ತು. ತುಂಬಾ ದಿವಸದಿಂದ ನಾನು ವಡಪಾವ್ ತಿನ್ಬೇಕು ಅಂತ ಅನ್ಕೊಂಡಿದ್ದೆ. ಹೊರಗಡೆನೆ ಹೋಗಿಲ್ಲಲ್ಲ, ಹಾಗಾಗಿ ಅಲ್ಲೊಂದು ಹೊಸತಾಗಿ ಒಂದು ಶಾಪ್ ಆಗಿತ್ತು, ಅಲ್ಲಿ ತಗೊಂಡ್ ಬಂದೆ. ನೋಡುವ ಟೇಸ್ಟ್ ಹೇಗಿದೆ ಅಂತ. ಮತ್ತೆಂತ ಅಷ್ಟೇ. ಹೂವೆಲ್ಲ ತುಂಬಾ ರೇಟ್ ಜಾಸ್ತಿ, ಯಾಕಂದ್ರೆ ಮಾರಿಗುಡಿ ಜಾತ್ರೆ ಇರೋದ್ರಿಂದ ತುಂಬಾ ರೇಟ್ ಜಾಸ್ತಿ ಆಗಿದೆ ಹೂವಿಗೆಲ್ಲ. ಈಗ ಬಂದ್ವಿ. ಪ್ರಾಗ್ಯ ಓನರ್ ಮನೆಗೆ ಹೋಗಿದ್ದಾಳೆ. ಎಂತದೋ ಒಂದು ಮೋಟು ಪತ್ಲುದು ಸ್ನಾಕ್ಸ್ ಏನೋ ತಗೊಬಂದು ಅಲ್ಲಿ ತಿಂತಾ ಇದ್ದಾಳೆ ಹೋಗಿ. ಓಕೆ, ಇನ್ನು ನಾನು ಸ್ವಲ್ಪ ಹಾರ್ಲಿಕ್ಸ್ ಎಲ್ಲ ಮಾಡಿ ಕುಡ್ದು ಉಂಗ್ರ ತೋರಿಸು. ಮೊನ್ನೆ ವಿಡಿಯೋ ಹಾಕಿದ್ದೆಲ್ಲ ಮೆಹಂದಿದು, ಅದು ಒಬ್ರು ಕೇಳಿದ್ರು ಅದು ಯಾವ ಮೆಹಂದಿ ಯೂಸ್ ಮಾಡಿದಿರಂತ. ನೋಡಿ, ಇದು ನೂಪುರ್ ಅವರದ್ದು ಬ್ರ್ಯಾಂಡ್, ಇದು ಯೂಸ್ ಮಾಡಿದ್ದೀನಿ ನಾನು, ನೂಪುರ್ ಅಂತ. ಮತ್ತೆ ಅದಕ್ಕೆ ನಾನು ಏನ್ ಹಾಕಿದ್ದೀನಿ ಅಂದ್ರೆ ಅದರಲ್ಲೇ ನಾನು ಹಾಕಿದ್ದೀನಿ, ನೀವು ಕಂಪ್ಲೀಟ್ ಆಗಿ ನೋಡಿ. ಆದ್ರೂ ಇನ್ನೊಂದ್ಸಲ ಹೇಳ್ತೀನಿ. ಅದಕ್ಕೆ ನಾನು ಮೆಹಂದಿ ಪೌಡರು ಮತ್ತೆ ಟೀ ಡಿಕಾಕ್ಷನ್ ಮತ್ತೆ ಇದು ಬೀಟ್ರೂಟ್ ಅನ್ನ ಕಟ್ ಮಾಡಿ ರಸ ತೆಗೆದು ನಾನು ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಮೊಸರನ್ನ ಹಾಕಿದ್ದೀನಿ. ಇಷ್ಟನ್ನ ಚೆನ್ನಾಗಿ ನಾನು ಕಬ್ಬಿಣದ ಪಾತ್ರೆಯಲ್ಲಿ ಹಾಕಿ ನೈಟ್ ಎಲ್ಲ ನೆನೆಸಿ ಬೆಳಿಗ್ಗೆ ಹಚ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಬೇರೆ ಪಾತ್ರೆಯಲ್ಲೂ ಹಾಕಿ ಮಾಡಿ. ಕಬ್ಬಿಣದಲ್ಲಿ ಹಾಕಿದ್ರೆ ಏನ್ ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ ಎಂತದು. ಬೇರೆ ಪಾತ್ರೆಯಲ್ಲೇ ಕಲಸು ನೈಟ್ ಇಡಿ. ಮತ್ತೆ ಮೊನ್ನೆ ದಿವಸ ಅದನ್ನ ಮಿಕ್ಸ್ ಮಾಡಿ ತಲೆಗೆ ಹಚ್ಕೊಳ್ಳಿ. 2 ದಿವಸ ಶಾಂಪೂ ಏನೋ ಹಾಕೊಳಕ್ ಹೋಗ್ಬೇಡಿ, ಹಾಗೆ ನೀರಲ್ಲಿ ವಾಶ್ ಮಾಡಿ. ಆಮೇಲೆ 2 ದಿವಸ ಆದ್ಮೇಲೆ ಶಾಂಪೂ ಹಾಕಿ ವಾಶ್ ಮಾಡಿ. ಕೂದಲು ಚೆನ್ನಾಗಾಗುತ್ತೆ. ನಿಮ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ ನಾನು ನಿಮ್ಗೆ. ನೂಪುರ್ ಬ್ರ್ಯಾಂಡ್ ನಾನು ತಗೊಂಡಿರೋದು. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಓಕೆ, ತುಂಬಾ ಸುಸ್ತಾಗಿ ಹೋಗ್ಬಿಟ್ಟಿದೆ ನಂಗೀಗ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ